ಆ್ಯಂಡ್ ಇದು ನೀವು ಸ್ಟ್ಯಾಂಡ್ ನೋಡ್ತಾ ಇರ್ಬೋದು, ಇದು ಬಂದು ಈ ಥರ ವೇರ್ ಮಾಡೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ, ನಿಮ್ಗೆ ಗೊತ್ತು. ಬಟ್ ಲೇಟಾಗಿ ವ್ಲಾಗ್ ಮಾಡಿದ್ರು ಕೂಡ ಒಂದು ಸರ್ಪ್ರೈಸ್ ಇದೆ. ಏನಂತ ಅಂದರೆ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಗೈಸ್. ಅಲ್ಲಿ ಆ್ಯಪಲ್ ಅನ್ನೋದೇ ಕವರ್ ಆಗಿಬಿಟ್ಟಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನೀವು ಸ್ಟ್ಯಾಂಡ್ ನೋಡ್ತಾ ಇರ್ಬೋದು, ಇದು ಬಂದು ಸೆಲ್ಫಿ ಸ್ಟಿಕ್ ಸ್ಟ್ಯಾಂಡ್ ಮತ್ತು ಟ್ರೈಪೋಡ್ ಆಗೋ ಯೂಸ್ ಮಾಡ್ಬೋದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಲಾಂಗ್ ಹೈಟ್, ಐ ಮೀನ್ ಲೈಕ್ ತುಂಬ ಉದ್ದನೂ ಕೂಡ ಬರುತ್ತೆ. ಎಕ್ಸೈಟ್ಮೆಂಟಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ನನ್ನ ಔಟ್ಫಿಟ್ ತೋರಿಸ್ಬೇಕು ಅಂತ ಅಂದರೆ ಮೈ ಔಟ್ಫಿಟ್, ನಾನು ಕ್ರಾಕ್ಸ್ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಲೂಸ್ ಡ್ರೆಸ್ನ ತೊಗೊಂಡೆ, ಬಿಕಾಸ್ ಟ್ರಾವೆಲ್ ಮಾಡಬೇಕಲ್ವ ಇವಾಗ. ಹಾಗಾಗಿ ನಾನು ನೀಟಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿಬಿಡಿ ಗೈಸ್. ಪ್ಯಾಕಿಂಗ್ ಎಲ್ಲ ಮಾಡಾಗಿದೆ. ನಾನು ಏನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ನಾನು ಯಾವ ಸೈಡ್ ವಿಡಿಯೋ ನೋಡಬೇಕು, ಯಾವ ಕಡೆ ಮಾಡಬೇಕು ಅಂತ ಗೊತ್ತಿಲ್ಲ. ಇನ್ನೂ ತುಂಬ ಥಿಂಗ್ಸ್ನ ಕಲ್ತ್ಕೊಬೇಕು, ಬಿಕಾಸ್ ಆ್ಯಂಡ್ರಾಯ್ಡ್ ಯೂಸ್ ಮಾಡಿ ಸಡನ್ನಾಗಿ ಚೇಂಜ್ ಮಾಡಿದಾಗ ತುಂಬ ಥಿಂಗ್ಸ್ನ ಕಲಿಯೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಲಾಸ್ಟ್ 3 ಡೇಸಿಂದ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಅದ್ರ ಮಧ್ಯೆ ಇಷ್ಟು ಎಲ್ಲ ಹೊಂದಿಸ್ಕೋಬೇಕು ಅಂದರೆ ಗೊತ್ತಾಗಲಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಇಲ್ಲಿ ಯಾವ ಫಿಲ್ಟ್ರ್ ಯೂಸ್ ಮಾಡ್ತಾಯಿಲ್ಲ. ಇದು ವಿತೌಟ್ ಫಿಲ್ಟ್ರ್ ನಾನು ವಿಡಿಯೋ ಮಾಡ್ತಾ ಇರೋದು. ನನಗಿಲ್ಲಿ ಯಾವ ಥರ ಫಿಲ್ಟ್ರ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬನ್ನಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದು ಬಂದು ನಾನು ಇವಾಗ ವೇರ್ ಮಾಡಿರೋದು ಬಂದು ಇವತ್ತಿನ ಡ್ರೆಸ್. ಆದರೆ ಇದನ್ನು ಡೇ 2 ಡ್ರೆಸ್ ಅಂತಲೇ ಅನ್ಕೋಬೋದು, ಬಿಕಾಸ್ ನಾವು ಒಂದೇ ಡೇ ಬೀಚ್ಗೆ ಹೋಗೋಕ್ಕಾಗೋದು. ಸೊ ಬೀಚ್ಗೆ ಅಂತಲೇ 4 ಡ್ರೆಸ್ನ ಎತ್ತಿಟ್ಕೊಬಿಟ್ಟಿದ್ದೀನಿ. ಆ್ಯಂಡ್ ಇದು ನಮ್ಗೆ ಕಂಪನಿ ಮೀಟಿಂಗ್ ಇರೋದ್ರಿಂದ ಡೇ 2 ಡ್ರೆಸ್, ಇದು ಡೇ 3 ಡ್ರೆಸ್ ಮತ್ತು ಬ್ಲೇಸರ್ ಬೇಕಿದ್ದರೆ. ಒಂದು ಕಾಲೇಜ್ ಬ್ಲೇಸರೇ ಕೊಟ್ಟರಲ್ಲ, ಹಾಗಾಗಿ ಅದನ್ನೇ ಯೂಸ್ ಮಾಡಿದೆ. ಆ್ಯಂಡ್ ಇಲ್ಲಿ ಆ್ಯಕ್ಸಸರೀಸ್ ಇಟ್ಕೊಂಡಿದ್ದೀನಿ. ಫಾರ್ಮಲ್ ಆ್ಯಕ್ಸಸರೀಸು ಹೋಗ್ಬೋದು ಆ್ಯಂಡ್ ಬೀಚ್ ಆ್ಯಕ್ಸಸರೀಸ್ ಕೂಡ. ಆ್ಯಂಡ್ ಇಲ್ಲಿ ಏನಿಟ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ, ಮೇ ಬಿ ಶೂ ಏನಂತ. ಬಟ್ ಇದು ಕ್ಯೂಟ್ ಬಾಕ್ಸ್, ನಾನು ಜೂನಿಯರ್ ಕೊಟ್ಟಿದ್ದು ಬಾಕ್ಸು. ನನ್ನ ಕೈಯಲ್ಲಿ ಟ್ರೈಪೋಡ್ ಇಟ್ಕೊಬಿಟ್ಟು ನನಗೆ ಓಪನ್ ಮಾಡೋಕ್ಕಾಗ್ತಿಲ್ಲ. ವಾಚ್ ಇದ್ರ ಚೆನ್ನಾಗಿತ್ತಲ್ಲ, ಸೊ ಇದ್ರಲ್ಲಿ ಹಾಕ್ಕೊಂಡೆ. ಆ್ಯಂಡ್ ವೆಟ್ ಟಿಶ್ಯೂ ಆಗಿರ್ಬೋದು, ನೈಟ್ ಕ್ರೀಮ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಓಪನ್ ಮಾಡೋಕ್ಕಾಗ್ತಿಲ್ಲ, ಪ್ಲೀಸ್ ಮಾಡಿ. ಇಲ್ಲಿಗೆ ಬಂದರೆ ಈ ಪೋರ್ಷನ್ಗೆ ನಾನು 3 ಬ್ಯಾಗ್ನ ತೊಗೊಂಡಿದ್ದೀನಿ. 1, 2, 3. ಆ್ಯಂಡ್ ಈಗ ಇದು ಡ್ರೆಸ್ ಮ್ಯಾಚಿಂಗ್ ಅಂತ ಇದನ್ನು ತೊಗೊಂಡಿದ್ದೀನಿ. ಡೈಲಿ ವೇರ್ಸು, ಆಮೇಲೆ ಲೈಕ್ ನೈಟ್ ವೇರ್ಸ್ ಎಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಬರಬೇಕಿದ್ರೆ ಹಾಕ್ಕೊಂಡು ಡ್ರೆಸ್ಸು ಮತ್ತು ಅದರ್ ವೇರ್ಸ್ ಎಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಎಷ್ಟು ನೀರಾಗಿ ಇಟ್ಕೊಳ್ಬೇಕು ಅಂದ್ರೂ ಇಡ್ತಾ ಏನಾದರೂ ಥಿಂಗ್ಸ್ ಮರ್ತ್ಕೊಂಡು ಆಮೇಲೆ ಹಾಕ್ತೀನಲ್ಲ, ಏನಾದರೂ ಆಗ್ಬಿಡುತ್ತೆ. ಸೊ ಇದು ಈ ಪೋರ್ಷನ್ ಆಗಿತ್ತು. ಐ ಥಿಂಕ್ ಅದು ಹೆಂಗೆ ಅಂತ ಅಂದರೆ, ನಾನು ಇಲ್ಲಿ ನೀಟಾಗಿ ಪಾರ್ಟಿಷನ್ ಮಾಡಿ ಹಾಕಿದ್ದೀನಿ ಅಲ್ವಾ, ನೋಡೋಕೆ ಹಿಂಗೆ ಕಾಣಿಸ್ತಿದೆ ಅಷ್ಟೇ. ಬಟ್ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಸ್ಪೇಸ್ ಎಲ್ಲಿಂದ ತರೋದು ಗೈಸ್? ಆದಷ್ಟು ಇದರಲ್ಲೇ ಅಡ್ಜಸ್ಟ್ ಮಾಡಿ ಮಾಡಿರೋವಂಥದ್ದು ನಾನು. ಸೊ ಇದು ಒಂದು ಬ್ಯಾಗ್. ಆ್ಯಂಡ್ ಈ ಬ್ಯಾಗಲ್ಲಿ ಶೂಸು, ಸ್ಲಿಪ್ಪರ್ಸು, ಫಾರ್ಮಲ್ ವೇರ್ಸು, ಅಲಾಂಗ್ ವಿತ್ ದಟ್ ಜಾಕೆಟ್ ಮತ್ತು ಒಂದು ಹೆಡ್ ಕ್ಯಾಪು. ಅದ್ರ ಜೊತೆ ನಂದು ಹೇರ್ ಸ್ಟೈಲಿಂಗ್ ಟೂಲ್ ಇದೆ, ಅದನ್ನೆಲ್ಲ ನಾನು ಸಪ್ರೇಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಸೊ ಇದು ನನ್ನ ಪ್ಯಾಕಿಂಗ್ ಆಗಿತ್ತು, ನನ್ನ ಔಟ್ಫಿಟ್. ಆ್ಯಕ್ಚುಲಿ ಇವಾಗ ನಾನು ಸ್ಮಾಲ್ ಆರ್ಡರ್ ಮಾಡಿದ್ರೆ ಫುಲ್ಲು ಟೈಟ್ ಆಗಿಬಿಡುತ್ತೆ, ಮೀಡಿಯಮ್ ಆರ್ಡರ್ ಮಾಡಿದ್ರೆ ಫುಲ್ಲು ಲೂಸ್ ಆಗುತ್ತೆ. ಈಗ ನಾನು ಮೀಡಿಯಮ್ ಆರ್ಡರ್ ಮಾಡಿರೋದು ಬಿಕಾಸ್ ಟ್ರಾವೆಲಿಂಗ್ಗೆ ಸ್ವಲ್ಪ ಫ್ರೀ ಆಗಿರಬೇಕು ಅಂತ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಸೊ ಇದನ್ನು ಸ್ವಲ್ಪ ಈ ಥರ ಇಟ್ಕೊಂಡು ಈ ಥರ ವೇರ್ ಮಾಡೋದು. ಲುಕ್ಸ್ ನೈಸ್. ನೋಡ್ತಾ ತಂದ ನನ್ನ ಕ್ರಾಕ್ಸ್ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ
ಶೂಟ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಟ್ರೈಪೋರ್ಡ್ ಆಗಿ ಐಫೋನ್ ಆಗಿ ಎಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಹೆಚ್ಚು ಕಮ್ಮಿ ಆದರೆ ಕ್ಷಮಿಸಿ ಗೈಸ್. ನಾನು ಇದರಲ್ಲಿ ಯಾವುದು ವಾಯ್ಸ್ ಓವರ್ ಕೊಡದೆ ಹಾಗೆ ನ್ಯಾಚುರಲಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಷ್ಟು ಇವತ್ತೇ ಅಪ್ಲೋಡ್ ಮಾಡ್ತೀನಿ ನಾನು ಎಲ್ಲ ವೀಡಿಯೋಸು. ಲೈಕ್ ನಾವು ಗೋವಾ ಹೋಗ್ತಾ ಇದ್ದೀವಿ ಟೀಮ್ ಮೀಟಿಂಗಲ್ಲಿ. ನಾನು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದು ನಾನು ಹೇಳಿಲ್ಲ ನಿಮಗೆ, ಸಾರಿ. ಸೊ ಗೋವಾಗೆ ಹೋಗ್ತಾ ಇರೋದು ಪ್ರತಿಯೊಂದು ವೀಡಿಯೋಸ್ನು ನೀಟಾಗಿ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಎಕ್ಸೈಟ್ಮೆಂಟಲ್ಲಿರೋದ್ರಿಂದ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂತ. ಸೊ ಆ್ಯಂಡ್ ಫಿಲ್ಟರು ಕೂಡ ಯಾವ್ದು ಯೂಸ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ಗೈಸ್. ಸೊ ಪ್ರತಿಯೊಂದನ್ನು ತಿಳ್ಕೊತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ನೆಕ್ಸ್ಟ್ ಇಲ್ಲಿಂದ ನಾನು ಮೆಟ್ರೋಗೆ ಹೋಗಬೇಕು. ಸೊ ಪ್ರತಿಯೊಂದನ್ನು ಕೂಡ ಶೂಟ್ ಮಾಡ್ಕೊಂಡು ಹೋಗ್ತೀನಿ. ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಗೈಸ್ ಫೈನಲಿ ರೆಡಿ. ಇಷ್ಟೊತ್ತವರೆಗೂ ಆಟೋನ ಬುಕ್ ಮಾಡೋಕ್ಕೆ ಟ್ರೈ ಮಾಡಿ ಸಾಕಾಯಿತು. ನನಗೆ ಫೈನಲಿ ಒಂದು ಆಟೋ ಸಿಕ್ತು. ಯಾಕೋ ಗೊತ್ತಿಲ್ಲ, ನಾನು 4 ಆ್ಯಪ್ನ ಡೌನ್ಲೋಡ್ ಮಾಡಿರೋದು, ಊಬರ್, ಓಲಾ, ನಮ್ಮ ಯಾತ್ರಿ, ರ್ಯಾಪಿಡೋ. ಯಾವುದ್ರಲ್ಲೂ ಆಗಿಲ್ಲ. ಫೈನಲಿ ಊಬರ್ ಆಯಿತು. ಬರ್ತಿದ್ದಾರೆ, ಹೋಗಬೇಕು ಮೆಟ್ರೋ ಸ್ಟೇಷನ್ ಹತ್ರ. ಲೆಟ್ಸ್ ಗೋ. Lot. What they told us? I asked them next. ಇವಾಗ ಟ್ರೈನು ದಾವಣಗೆರೆ ಹತ್ರ ಇದೆ. ಹುಬ್ಳಿಲಿ ನಾವು ಊಟ ಮಾಡ್ಬೋದು, ಬಿಕಾಸ್ ಅವಾಗ ಸ್ವಲ್ಪ ಜಾಸ್ತಿ ಟೈಮ್. ವಾಟ್ ಈಸ್ ದಿಸ್? Nothing was there, so I brought this. ದಿಸ್ ಒನ್, ಥ್ಯಾಂಕ್ ಯು. ಹಸುವಾಗ್ತಿತ್ತು, ಅದಕ್ಕೆ ನಾನು ಆ್ಯಕ್ಚುಲಿ ಏನಾದರೂ ಸಮೋಸ ಪಫ್ಫಿದ್ರೆ ಏನಾದರೂ ತೊಗೊಬನ್ನಿ ಅಂದಿದ್ದೆ. ಸ್ಯಾಂಡ್ವಿಚ್ ಸಿಕ್ತು. ನೆಕ್ಸ್ಟು ಹುಬ್ಳಿಲಿ ಊಟ ಮಾಡ್ಬೋದು, ಬಿಕಾಸ್ ನಾನು ಮಾರ್ನಿಂಗ್ ತಿಂದಿದ್ದು ಸ್ವಲ್ಪ ಪಿ ಜಿಲಿ. ಹಸುವಾಗ್ತಿತ್ತು. ಈಗ ದಾವಣಗೆರೆಯಲ್ಲಿ ಇದ್ದೀವಿ. ಹುಬ್ಳಿಗೆ ಹೋಗೋಷ್ಟರಲ್ಲಿ 10 ಆಗುತ್ತೆ ಅನಿಸುತ್ತೆ. ಸೊ ಅಲ್ಲಿ ಊಟ ಮಾಡ್ತೀವಿ. ಅಲ್ಲಿ ನಾನು ನಿಮಗೆ ವ್ಲಾಗ್ನ ವೈಂಡ್ ಅಪ್ ಮಾಡ್ತೀನಿ. ಪ್ಲೀಸ್ ನಾನು ಏನು ಮಾಡಲಿಕ್ಕೆ ಈಗ ನಮ್ಮ ಟೀಮೇಟ್ಸ್ ಯಾರು ಕೂಡ ವೀಡಿಯೋದಲ್ಲಿ ಬರಲ್ಲ ಅಂತಾರೆ. ನಾನು ಜಾಸ್ತಿ ವೀಡಿಯೋಸಲ್ಲಿ ಅವ್ರನ್ನ ತೋರ್ಸೋಕ್ಕಾಗಲ್ಲ. ಹಾಗಾಗಿ ನನ್ನ ಥಿಂಗ್ಸ್ ಏನಿದೆ ಅದನ್ನು ಮಾತ್ರ ನಾನು ಕವರ್ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಊಟ ಎಲ್ಲ ಆಯಿತು, ಮಲಗಿದ್ದೀವಿ. ಫುಲ್ಲು ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ, ಜಸ್ಟ್ ಟಯರ್ಡ್ ಆಗಿಬಿಟ್ಟಿದೆ. ಮಾರ್ನಿಂಗ್ ಬೇರೆ ಎದ್ದು ಹೊರಡಬೇಕು. ನಾಳೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.